ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಬೀಜ, ಜಾಪತ್ರೆ, ಮೊಗ್ಗು, ಅನಾನಸ್ ಮೊಗ್ಗು ಅಂತಾರಲ್ಲ ಅದು, ಮರಾಠ ಮೊಗ್ಗು ಸಣ್ಣದಿದು, ಲವಂಗ, ಚಕ್ಕೆ, ಏಲಕ್ಕಿ, ಮೆಣಸು, ಪಲಾವ್ ಎಲೆ, ಎಣ್ಣೆ ಒಗ್ಗರಣೆಗೆ, ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಅರಿಶಿನ ಪುಡಿ, ಕಡಲೆಬೇಳೆ, ಉದ್ದಿನಬೇಳೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಸಾಸಿವೆ, ಜೀರಿಗೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಬಟಾಣಿ. 1 ಲೋಟ ಅಕ್ಕಿ ಹಾಕೊಂಡಿದ್ದೀನಿ ಇದರಲ್ಲಿ. ಅದನ್ನು 3 ಸರಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕೊಳ್ತೀನಿ ನಾನು, ಒಂದು 6 ಸ್ಪೂನ್ ಅಷ್ಟು. 6 ಸ್ಪೂನ್ ಆಯಿತು. 6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಜೀರಿಗೆ, ಸಾಸಿವೆ ಹಾಕ್ತೀನಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದನ್ನ ಹಾಕೊಂಡು ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ತೀನಿ. 1 ನಿಮಿಷ. ಇಷ್ಟು ರೋಸ್ಟ್ ಆಗಿದೆ. ಕರಿಬೇವು ಹಾಕ್ತಾ ಇದ್ದೀನಿ ಈಗ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ. ಹಿಂಗೆ ಹಾಕ್ತಿದ್ದಂಗೆ ಮತ್ತೆ ಈರುಳ್ಳಿ ಹಾಕ್ತೀನಿ. 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ದಪ್ಪದ್ದು 1 ಈರುಳ್ಳಿ. ಆಮೇಲೆ ಆಲೂಗಡ್ಡೆ ಹಾಕ್ಕೊಳ್ತೀನಿ. 1 ಆಲೂಗಡ್ಡೆ, 1 ಕ್ಯಾರೆಟು, ಒಂದು 10 ರಿಂದ 15 ಬೀನ್ಸು, ಬಟಾಣಿ 1 ಹಿಡಿಯಷ್ಟು ಹಾಕಿದ್ದೀನಿ ಬಟಾಣಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತೀನಿ ಈಗ. ಸ್ವಲ್ಪ ಈಗ ಒಂದು 5 ನಿಮಿಷ ಚೆನ್ನಾಗಿ ಕೆಂಪಗಾಗಲಿ. ಈಗ ಜಲ್ದಿ ಕೆಂಪಗಾಗಬೇಕು ಅಂದರೆ ಉಪ್ಪು ಹಾಕ್ಕೊಳ್ತೀನಿ ನಾನು. ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ, ಸಣ್ಣ ಉಪ್ಪು. ಒಂದು 5 ನಿಮಿಷ ಹಿಂಗೆ ಇರಲಿ. ಇದು ಸ್ವಲ್ಪ ಕೆಂಪಾಗುತ್ತೆ ಅವಾಗ. 5 ನಿಮಿಷ ಆಯಿತು. ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ನಾನು. ಆಮೇಲೆ ಪುದೀನ ಸೊಪ್ಪು ತೋರಿಸಿದ್ನಲ್ಲ ಆಗಲೇ, ಅದನ್ನು ಹಾಕ್ಕೊಳ್ತೀನಿ ಈಗಲೇ. ಆಮೇಲೆ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ಕೆಲವರು ಅರಿಶಿನ ಪುಡಿ ಹಾಕ್ತಾರೆ, ಕೆಲವರು ಹಾಕಲ್ಲ. ನಾವು ಹಾಕ್ಕೊಳ್ತೀವಿ. ಆಮೇಲೆ ನಿಮಗೆ ಮಸಾಲ ಪೌಡ್ರ್ ತೋರಿಸಿದ್ನಲ್ಲ ಆಗಲೇ, ಅದು ಕಾಳೆಲ್ಲ ಮಸಾಲೆದೆಲ್ಲ ತೋರಿಸಿದ್ನಲ್ಲ, ಅದನ್ನು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು. ಇಡೀದು ಹಾಕಲ್ಲ, ಈ ಥರ ಪೌಡ್ರ್ ಮಾಡಿ ಹಾಕ್ಕೊಳ್ತೀವಿ ನಾವು. ಇದನ್ನೆಲ್ಲ ಚೆನ್ನಾಗಿ ಈ ಥರ ಹುರಿದ್ಬಿಡ್ತೀನಿ ಈಗ 1 ನಿಮಿಷ. ಇದಕ್ಕೀಗ ಅಕ್ಕಿ ಹಾಕ್ಕೊಳ್ತೀನಿ ನಾನು. ಒಂದೆರಡು ಸರಿ ಇದನ್ನ ಮೇಲೆ ಕೆಳಗೆ ಮಾಡ್ಕೊತೀನಿ ಎಲ್ಲದರಲ್ಲೇ. ಇದಕ್ಕೆ ಸ್ವಲ್ಪ ಎಣ್ಣೆ ತಗಲಿ ಅಂತಂದು ಈ ಥರ ಮೇಲೆ ಕೆಳಗೆ ಮಾಡ್ಕೊತೀನಿ ಅಷ್ಟೇ. ಇದು ಅಕ್ಕಿ ನೆನೆಸಿಟ್ಟಿದ್ನಲ್ಲ, ಅವನ್ನ ಹಾಕಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಈಗ ನೀರು ಹಾಕ್ಬಿಡ್ತೀನಿ ನಾನೀಗ ಇದಕ್ಕೆ. ನಾನು ಆಗಲೇ ಅಕ್ಕಿ ಲೋಟ ತೋರಿಸಿದ್ನಲ್ಲ, ಆ ಲೋಟದಲ್ಲಿ ನೀರು ಕಾಸಕ್ಕೆ ಇಟ್ಕೊಂಡಿದ್ದೆ. ಆ ಬಿಸಿನೀರು ಹಾಕ್ತಾಯಿದ್ದೀನಿ ನಾನು ಇವಾಗ. 2.5 ಲೋಟ ನೀರು ಹಾಕಿದ್ದೀನಿ ನನಗೆ. ಇದಕ್ಕೆ ಸ್ವಲ್ಪ ಉಳಿಸ್ಕೊಂಡಿರ್ತೀನಿ ಈ ಥರ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ಕೆಲವರು ಕೊಬ್ಬರಿ ಎಲ್ಲ ಹಾಕ್ತಾರೆ, ನಾವು ಕೊಬ್ಬರಿ ಏನು ಹಾಕಲ್ಲ. ಇದೊಂದು 5 ನಿಮಿಷ ಕುದೀಲಿ ಈ ಥರ. ಆಮೇಲೆ ಕುಕ್ಕರ್ ಮುಚ್ಚಿಬಿಡ್ತೀನಿ ನಾನು. ಸ್ವಲ್ಪ ಕುದಿ ಬಂದ ತಕ್ಷಣ ಈ ಥರ ಕುದಿ ಬಂದಿದೆ. ಈಗ ಇದನ್ನು ಮುಚ್ಚಿಡ್ತೀನಿ. ಒಂದು 3 ವಿಷಲ್ ಆದರೆ ಸಾಕು. ಇದಕ್ಕೆ ಮುಚ್ಚಿಡ್ತಾ ಇದ್ದೀನಿ ನನಗೆ. ಕುಕ್ಕರ್ ವಿಷಲ್ ಆಗಿದೆ, ತೆಗಿತಾ ಇದ್ದೀನಿ ಈಗ.
ಥರ ಆಗಿದೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ಇಷ್ಟಾದರೂ ಸಾಕು. ಬಿಸಿ ಬಿಸಿ ಪಲಾವ್ ರೆಡಿ ಇದೆ. ಮೊಸರು ಬಜ್ಜಿ ಇದು ನನ್ನ ಮೊಮ್ಮಗಳು ಮಾಡಿರೋದು, ಇದು ನಾನು ಮಾಡಿರೋದು. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.